Hello students, welcome to Patakal English Academy and Panishankar English Academy. ವಿದ್ಯಾರ್ಥಿಗಳೇ, ಬಹಳ ಜನ ತಾವುಗಳು ಈ 3 ಮಾರ್ಕ್ ಕ್ವಶನ್ಸ್ಗಳು 4 ಮಾರ್ಕ್ ಕ್ವಶನ್ಸ್ಗಳಿಗೆ ಆನ್ಸರ್ನ ಕೇಳ್ತಾ ಇದ್ರಿ. ಸ್ವಲ್ಪ ಕ್ವಶನ್ ಪೇಪರ್ ಬಿಡಿಸ್ಬೇಕಾಗಿತ್ತು, ಬಿಡಿಸ್ದೆ. ಆಮೇಲೆ ಇವಾಗ ನಿಮಗೆ ಈ 3 ಮಾರ್ಕ್ ಕ್ವಶನ್ಸ್ಗಳಿಗೆ ಆನ್ಸರ್ನ ಈಗಾಗಲೇ ಬಿಡಿಸಿನಿ. ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ದ ಫಾರೆಸ್ಟ್ ಮಾಡೀನಿ, ಎ ಸನಿ ಮಾರ್ನಿಂಗ್ ಮಾಡೀನಿ, ವೆನ್ ಯು ಆರ್ ಓಲ್ಡ್ ಮಾಡೀನಿ, ಆಮೇಲೆ ಟು ದ ಫುಟ್ ಫ್ರಾಮ್ ಇಟ್ಸ್ ಚೈಲ್ಡ್, ಇಷ್ಟು ಯೂನಿಟ್ಗಳನ್ನು ಮಾಡೀನಿ ಫ್ರೆಂಡ್ಸ್. ಇನ್ನು ನಿಮಗೆ ಬಾಕಿ ಉಳಿದಂದ್ರೆ ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್, ಅದು ಒಂದು ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ. ಇದು ಒಂದು ಪೋಯಮ್ಮು, ಒಂದು ಲೆಸನ್ನು, ಎರಡುಗಳ ಮೇಲೆ ನಾನು 3 ಮಾರ್ಕ್ ಕ್ವಶನ್ಸ್ಗಳಿಗೆ ಆನ್ಸರ್ನ ಮಾಡಬೇಕು. ಅನಂತರ ನಿನ್ನೆ ಯಾರೋ ಒಬ್ಬರು ವಿದ್ಯಾರ್ಥಿ ಸ್ವಲ್ಪ ಬಹಳ ರಿಕ್ವೆಸ್ಟ್ ಮಾಡ್ಕೊಂಬಿಟ್ರ 4 ಮಾರ್ಕ್ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಬೇಕ್ರಿ, ಅವಶ್ಯಕತೆ ಐತೆ ಅಂತೇಳಿ. ಮಾಡ್ತೀನಿ ರೀ, 4 ಮಾರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀನಿ. ನಾನು ಸ್ವಲ್ಪ ಕೆಲಸ ಅದರೊಳಗನ ಒಂಚೂರು ಮಾಡ್ತೀನಿ. ನಾನು ಸ್ವಲ್ಪ ರಿಯಲಿ ಒಂದು ಸ್ವಲ್ಪ ಐ ವಾಸ್ ಟಚ್ಡ್ ಬೈ ಯುವರ್ ವರ್ಡ್ಸ್. ಖಂಡಿತ ಮಾಡ್ತೀನಿ. ನನಗೆಷ್ಟೋ ಇದಾದರೂ ಮಾಡಿಕೊಡ್ತೇನೆ. ಸ್ವಲ್ಪ ಡಿಲೇ ಮಾಡ್ಬೇಕಂತ ಮಾಡಿದ್ದೆ, ಕೈಗೆ ಎತ್ಕೊಂಡೀನಿ. ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಕೆಲಸನ 4 ಮಾರ್ಕ್ ಕ್ವಶನ್ಸ್ಗಳಿಗೆ. ಈಗ ಫಸ್ಟ್ 2D ಯೂನಿಟ್ ಐತಿ, ಆಮೇಲೆ ಒಂದಿಷ್ಟು ಸನಿ ಮಾರ್ನಿಂಗ್ ಐತಿ, ಆಮೇಲೆ ದ ಗಾರ್ಡ್ನರ್ ಐತಿ, ನಂತರ ಐ ಬಿಲೀವ್ ದ ಬುಕ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಐತಿ, ನಂತರ ಫೇರ್ ದೇರ್ ಇಸ್ ಅ ವೀಲ್ ಐತಿ, ಆಮೇಲೆ ದ ವೋಟರ್ ಐತಿ. ಆಮೇಲೆ ಅವಕ್ಕೆ ಆನ್ಸರ್ ಭಾಳ ಬರಿಬೇಕಲ್ರಿ, ಪ್ರಿಪ್ರೇಷನ್ನ ಭಾಳ ಟೈಮ್ ತೊಗೊಂಡ್ಬಿಡ್ತೈತಿ. ಹೀಗಾಗಿ ಸ್ವಲ್ಪ ಅದನ್ನು ಈ ವರ್ಷ ಬಿಟ್ಟು ಬಿಡ್ಬೇಕಂತ ಮಾಡಿದ್ದೆ. ಮಾಡಿಕೊಡ್ತೇನೆ ರೀ. ನನಗೂ ದಿನಾಲು ಸ್ವಲ್ಪ ಟೈಮ್ ಸಿಗ್ತೈತಿ, ನಾನೆಲ್ಲ ಕೆಲಸ ಮಾಡಿಕೊಂಡು. ಈ ಸದ್ಯ ಇವತ್ತು ಸ್ಟಾರ್ಟ್ ಮಾಡೀನಿ 2D ಒಂದು 5 ಕ್ವಶನ್ಸ್ಗಳನ್ನ ಬಿಡಿಸೀನಿ 2D. ಇವತ್ತು ಒಟ್ಟು ಸಾಯಂಕಾಲದೊಳಗಾಗಿ ಅಷ್ಟು ಕ್ವಶನ್ಸ್ಗಳಿಗೆ ಆನ್ಸರ್ ರೆಡಿ ಮಾಡ್ತೀನಿ. ಬಹುತೇಕ ನಾಳೆ ಅಷ್ಟೊತ್ತಿಗೆ ನಿಮ್ಗೆ ಅದನ್ನು ಅಪ್ಲೋಡ್ ಮಾಡ್ತೀನಿ ಅಂತ ಅನ್ಕೊತೀನಿ ಫ್ರೆಂಡ್ಸ್. ಮಾಡ್ತೀನಿ. ಅದು ಯಾಕೋ ಬಿಡ್ಬೇಕಂತ ಮಾಡಿದ್ದೆ, ವಿದ್ಯಾರ್ಥಿಗಳ ಅವಶ್ಯಕತೆ ನೋಡಿಕೊಂಡು ಸ್ವಲ್ಪ ಕ್ವಶನ್ ಪೇಪರ್ ಬೇಡ, ನಂತರ ನೋಡೋಣಂತ. ಈ ಸದ್ಯಕ್ಕೆ ಅವಾಗ ಆನ್ಸರ್ ಬಿಡು ಅಂತ ತಿಳ್ಕೊಂಡು ಯಾರೋ ಒಬ್ರು ಭಾಳ ವಿನಂತಿ ಮಾಡಿಕೊಂಡ್ರು. ಭಾಳ ಜನನೂ ವಿದ್ಯಾರ್ಥಿಗಳು ವಿನಂತಿ ಮಾಡ್ಕೊಂಡಾರ. ಹಾಗಾಗಿ ನನಗೆ ನಿಮ್ಮ ಅವಶ್ಯಕತೆ ಏನು ಅಂತ ಪಕ್ಕ ಈಗ ಗೊತ್ತಾಯಿತು. ಮತ್ತು ಹಾಗಾಗಿ ನಿಮ್ಮ ಅವಶ್ಯಕತೆ ತಕ್ಕಂಗೆ ನಾನು ಮಾಡ್ತೀನಿ ಈ ವಿಡಿಯೋಗಳನ್ನು. ಇವಾಗ ಒಂದು ಪೋಯಮ್ ನಾನು ಮುಗಿಸ್ತೀನಿ. ನೆಕ್ಸ್ಟ್ ಜಪಾನ್ ಅಂಡ್ ಬ್ರೆಜಿಲ್ ಅದೊಂದು ಲೆಸನ್ ಮುಗಿಸ್ಬೇಕು, ಅದು ಮುಗಿಸ್ತೀನಿ 3 ಮಾರ್ಕ್ ಕ್ವಶನ್ಸ್ಗಳಿಗೆ. ಮುಗಿಸ್ದೆ ಅಂತಂದ್ರೆ 2D ಲೆಸನ್ ಮೇಲೆ 4 ಮಾರ್ಕ್ ಕ್ವಶನ್ಸ್ಗಳಿಗೆ ಆನ್ಸರ್ ಇವತ್ತು ಸ್ಟಾರ್ಟ್ ಮಾಡೀನಿ. ಹೌದಾ? ಇದು ಮುಗಿದ ತಕ್ಷಣ ಅದು ಮಾಡ್ತೀನಿ. ವಿದ್ಯಾರ್ಥಿಗಳೇ, ಈಗಿನ ವಿಡಿಯೋದಲ್ಲಿ ಒಂದು ಪೋಯಮ್, ಐ ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಅನ್ನೋಂಥ ಬೈ ಕುವೆಂಪು, ಈ ಪೋಯಮ್ ಮೇಲೆ ಬಂದಿರತಕ್ಕಂಥ 3 ಮಾರ್ಕ್ ಕ್ವಶನ್ಸ್ಗಳನ್ನ ಇವತ್ತು ಆನ್ಸರ್ ಮಾಡ್ತಾ ಇದ್ದೇನೆ. ಓಕೆ, ನೆಕ್ಸ್ಟ್ ನನ್ನ ಪ್ಲ್ಯಾನ್ ಹೇಳಿದ್ನಲ್ಲ, ಜಪಾನ್ ಅಂಡ್ ಬ್ರೆಜಿಲ್ಗೆ ಹೋಗ್ತೀನಿ, ಅದರ ಮೇಲೆ ಮುಗಿಸ್ಕೊತೀನಿ. ಇದೆರಡು ಅಂದರೆ ಅಷ್ಟೊತ್ತಿಗೆ 3 ಮಾರ್ಕ್ ಕ್ವಶನ್ಸ್ಗಳೆಲ್ಲ ಮುಗಿದು ಹೋಗ್ಬಿಟ್ಟು ಆಮೇಲೆ 4 ಮಾರ್ಕ್ ಕ್ವಶನ್ಸ್ಗೆ ಬರ್ತೀನಿ. ಲೆಸನ್ 1 by 1 ನಾನು ಮಾಡ್ಕೋತ ಹೋಗ್ತೀನಿ ರೀ. ಮಾಡಿಕೊಡ್ತೀನಿ. ನಾನು ಸ್ವಲ್ಪ ನಿನ್ನೆ ನನಗೂ ಸ್ವಲ್ಪ ಯಾಕೋ ಇದು ಆಯಿತು, ನಿಮ್ಮ ವರ್ಡ್ಸ್ಗಳನ್ನ ಕೇಳಿ ಡೆಫಿನೆಟ್ಲಿ ಮಾಡಿಕೊಡ್ತೇನೆ ಫ್ರೆಂಡ್. ಹಾಗಾಗಿ ನೋಡ್ತಾ ಇರ್ರಿ. ಇವಾಗ ಈ ವಿಡಿಯೋಕ್ಕೆ ಬರ್ರಿ, ಮಾಡಿಕೊಡ್ತೀನಿ. ಸ್ವಲ್ಪ ಪ್ಲೀಸ್ ಒಂದು ತಟ್ಟಗದು ಕೆಲಸ ನಿಮ್ಗೆ ಗೊತ್ತಾಗ್ತದ. ಪ್ರಿಪ್ರೇಷನ್ ಮಾಡೋದಂದ್ರೆ ವಿಡಿಯೋ ಮಾಡೋದೇನು ಇದು ಇಲ್ಲ, ಮಾಡಿಬಿಡ್ಬೋದು. ಹಾಫ್ ಆನ್ ಅವರ್, 45 minutes, 1 hourನಾಗ ಮುಗಿಸ್ಬಿಡ್ಬೋದು. 45 minutes ಮ್ಯಾಕ್ಸಿಮಮ್ ಮುಗಿಸ್ಬಿಡ್ಬೋದು ರೀ. ಬಟ್ ಪ್ರಿಪ್ರೇಷನ್ ಐತಲ್ಲ, ಭಾಳ ಹೆವಿ ಟಾಸ್ಕ್ ಐತದ. ಇಟ್ ಟೇಕ್ಸ್ ಮಚ್ ಟೈಮ್. ಅದಾಗ್ಯೂ ಸಹಿತ ನಿಮಗೆ ಮಾಡಿಕೊಡ್ತೀನಿ. ವೇಟ್ ಮಾಡಿರಿ, ಡೆಫಿನೆಟ್ಲಿ ವೇಟ್ ಮಾಡಿರಿ. ಇದೆಲ್ಲ ಮಾಡಿಟ್ಕೊಂಡು ಇಟ್ಕೊಳ್ರಿ. 3 ಮಾರ್ಕ್ ಕ್ವಶನ್ಸು, ಆಮೇಲೆ ಇವೆಲ್ಲ 2 ಮಾರ್ಕ್, 1 ಮಾರ್ಕ್, ಆಮೇಲೆ ಗ್ರಾಮರ್ ಎಲ್ಲ ಮಾಡ್ಕೊಂಡು ಇಟ್ಕೊಡ್ರಿ. 4 ಮಾರ್ಕ್ಸ್ ರಫ್ ಆಗಿ ನೋಡ್ತಾ ಇರ್ರಿ. 1 by 1 ಹಾಕ್ತಾ ಹೋಗ್ತೀನಿ. ಇವೆರಡು ಯೂನಿಟ್ ಮುಗಿಸ್ತಾನ 4 ಮಾರ್ಕ್ ಕ್ವಶನ್ಗೆ ಬರ್ತೀನಿ ಫ್ರೆಂಡ್. ಆಯ್ತಾ? ಬರ್ರಿ. ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್, ಈ ಕ್ವಶನ್ ಬ್ಯಾಂಕ್ 2025-26 ರಿವೈಸರ್ ಕ್ವಶನ್ ಬ್ಯಾಂಕ್ ಸೆಕೆಂಡ್ ಟೈಮ್ ಬಿಟ್ರಲ್ಲ, ಅಲ್ಲಿರುವಂಥ ಕ್ವಶನ್ಸ್ಗಳನ್ನ ತಗೊಂಡೆ ನಾನು.
ಆ ಪ್ರಕಾರನ ಮಾಡ್ಕೊತ ಬಂದೀನಿ. ಹೌದಾ? ಇವು ಪೋಯಮ್ಮು, ಈ ಪೋಯಮ್ ಭಾಳ ಸಂದದ ರೀ, ಭಾಳ ಸಂದದ. ನಿಮಗೆ ಒಂದು ಕ್ಲಿಯರ್ ಕಟ್ ವಿಚಾರ ಹೇಳ್ತೀನಿ. ಈಗ ರೋಮಿಯೋ ಜೂಲಿಯಟ್ ಅದಲ್ಲ, ಅದ್ರ ಮೇಲೆ ಫಸ್ಟ್ ಪಾರ್ಟ್ ಮೇಲೆ ಫಸ್ಟ್ ಸಾಲಿಲೇಕೆ ಐತಲ್ಲ, ಜೂಲಿಯಟ್ ಹೇಳ್ತಾನ ರೋಮಿಯೋದ ಬಗ್ಗೆ, ಅದ್ರ ಮ್ಯಾಗ ಒಂದು ಕ್ವಶನ್ ಕೇಳ್ಬೋದ್ರಿ. ಇನ್ನು ಸೆಕೆಂಡ್ ಪಾರ್ಟ್ ಜೂಲಿಯಟ್ ರೋಮಿಯೋನ ಬಗ್ಗೆ ಹೇಳ್ತಾರಲ್ಲ, ಅದ್ರ ಮ್ಯಾಗ ಒಂದು 3 ಮಾರ್ಕ್ ಕ್ವಶನ್ಸ್ಗಳು ಕೇಳ್ಬೋದ್ರಿ. ಬಟ್ ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್, ಈ ಪೋಯಮ್ ಮೇಲೆ 3 ಮಾರ್ಕ್ ಕ್ವಶನ್ಸ್ಗಳನ್ನ ಯಾವುದೇ ಒಂದು ಪಾರ್ಟ್ ಮೇಲೆ ಕೇಳಿಕ್ಕಾಗೋದೇ ಇಲ್ಲ, ಬರೋದೇ ಇಲ್ಲ, ಅಷ್ಟು ವಿಷಯ ಇಲ್ವೇ ಇಲ್ಲ. ಹಾಗಾಗಿ ಏನು ನೀವು ಒಂದು ಮೆಥಡ್ ಅನ್ನ ಹೇಳ್ತೀನಿ ನಾನು ನಿಮಗೆ, ಭಾಳ ಬೆಸ್ಟ್ ಮೆಥಡ್ ಅದು, ಭಾಳ ಬೆಸ್ಟ್ ಮೆಥಡ್. ಈಗ ಟು ದ ಫುಟ್ ಫ್ರಾಮ್ ಇಟ್ಸ್ ಚೈಲ್ಡ್ ಐತಲ್ಲ, ಅಲ್ಲಿ ಬೇರೆ ಬೇರೆ ಕ್ವಶನ್ಸ್ಗಳು, 1-2-3 ಕ್ವಶನ್ಸ್ಗಳು ಬರೋ ಸಾಧ್ಯತೆ ಐತಿ. ರೋಮಿಯೋ ಜೂಲಿಯಟ್ ಮೇಲೆ 3 ಮಾರ್ಕ್ನು 2 ಕ್ವಶನ್ಸ್ಗಳು ಬರೋ ಸಾಧ್ಯತೆ ಐತಿ. ಉಳ್ಕದ್ದೇನಾದ್ರೂ ಬಂದರೆ ರಿಪೀಟ್ ಆಗ್ತಾವ ಅಷ್ಟೇ. ಆದರೆ ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್, ಈ ಪೋಯಮ್ ಮೇಲೆ 3 ಮಾರ್ಕ್ ಕ್ವಶನ್ಸ್ಗಳು ಏನು ಕೇಳಿದ್ರೂ ಅದರಲ್ಲಿ ಬಂದಿರುವಂಥ ಎಲ್ಲ ಪಾರ್ಟನ್ನು ನೀನು, ಎಲ್ಲ ಬಂದಿರತಕ್ಕಂಥ ಎಲ್ಲ ಮ್ಯಾಟ್ರ್ ನೀವು ಬರಲೇಬೇಕಾಗ್ತದೆ. ಹಾಗಾಗಿ ಯಾವುದೇ ಒಂದು ಪಾರ್ಟ್ ಮೇಲೆ 3 ಮಾರ್ಕ್ ಕ್ವಶನ್ಸ್ಗಳನ್ನ ಕೇಳಿಕ್ ಬರೋದೇ ಇಲ್ಲ ಅಲ್ಲೇ. ನಾನು ಸಾಕಷ್ಟು ಮ್ಯಾಕ್ಸಿಮಮ್ಸ್ ಇದು ನಾನು ಮೊದಲೇ ಗೊತ್ತಿತ್ತು, ಬಟ್ ಕನ್ಫರ್ಮೇಷನ್ ಈ 3 ಮಾರ್ಕ್ ಕ್ವಶನ್ಸ್ ಇವತ್ತು ಕೈ ತಗೊಂಡೆಲ್ಲ, ನಡ್ಬರ್ಕ್ ಒಂದಿಷ್ಟು ಕ್ವಶನ್ ಪೇಪರ್ ಬಿಡಿಸಿದೆ, ಇವಾಗ ಅದು ನನಗೆ ಕನ್ಫರ್ಮ್ ಆಯಿತು. ಕನ್ಫರ್ಮ್ ಅನ್ನೋಕೆ ಮೊದಲೇ ಎತ್ತು ಬಿಡ್ರಿ, ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಸಮರಿ ಕೊಟ್ಬಿಟ್ಟೇನೆ. ಅದಕ್ಕೆ ನಾನು ಏನು ವಿಚಾರ ಮಾಡಿದೆ ಅಂತಂದ್ರೆ, ಇದು ಬೇಕಾದ ಕ್ವಶನ್ಸ್ಗಳನ್ನ ನೋಡ್ರಿ ಇವ್ರು 7 ಕ್ವಶನ್ಸ್ಗಳನ್ನ ಕೊಟ್ಟಾರ. ಯಾವ ಕ್ವಶನ್ ನೀವು ಆನ್ಸರ್ ಮಾಡ್ಲಿಕ್ಕೆ ಹೋದರೂ ಸಹಿತ ಆ ಪೋರ್ಷನ್ ನೀವು ನೋಡಕ್ ಹೋಗ್ರಿ, ಅಷ್ಟು ಸಾಕಾಗೋದೇ ಇಲ್ಲ. 60 ವರ್ಡ್ಸ್ನಾಗ ಬರಿಬೇಕು ನೀವು. 60 ವರ್ಡ್ಸ್ನಾಗ ಬರೆಯಕ್ ಆಗೋದೇ ಇಲ್ಲ ನಮಗೆ. ಆಮೇಲೆ ಒಂದು ಮೆಥಡ್ ಅನ್ನ ನಾನು ಕಂಡುಹಿಡ್ತೀನಿ. ನಮ್ಮ ಹುಡುಗರು ರೂರಲ್ ಹುಡುಗರು, ಆರ್ಟ್ಸ್ ಕಾಲೇಜು ಸಾಧಾರಣ ಇರ್ತಾರೆ ಹುಡುಗರು. ನಾನೇನು ಮಾಡೀನಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಹೇಳ್ಬಿಟ್ಟೇನ್ರಿ, 3 ಮಾರ್ಕ್ ಕ್ವಶನ್ಸ್ಗಳಿಗೆ ನೀವೇನು ಮಾಡ್ರಿ ಅಂತಂದ್ರೆ, ಪೋಯಮ್ಮದು ಸಮರಿ ಬರ್ದ್ಬಿಡು. ಸಿಂಪಲ್ ಆಗಿ ಸಮರಿ ಹೆಂಗೆ ಬರೆದಿರ್ತೀರ ಅಂತಂದ್ರೆ, ಯಾವ ಪೋರ್ಷನ್ ಕೇಳಿದ್ರು ಸಹಿತ ಕವರ್ ಆಗಿರ್ಬೇಕು ನಿಮಗೆ. ಯಾಕಂದ್ರೆ ಭಾಳ ನೀವು ಇದ್ರಾಗಂತೂ ಈ ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಇದ್ರೊಳಗೆ ನೀವು ಬೇಕಾದಷ್ಟು ಜಾನ್ರ್ ಇದ್ರಂದ್ರೆ ಸಹಿತ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದ ಪೋಯಮ್ ಮೇಲೆ ಕ್ವಶನ್ ಕೇಳ್ಯಾರಂದ್ರೆ ಆ ಪಾರ್ಟ್ ಆಫ್ ದ ಪೋಯಮ್ ಬರೆದ್ರೆ ಇಟ್ ಈಸ್ ಡೆಫಿನೆಟ್ಲಿ ಇನ್ಸಫಿಷಿಯಂಟ್ ಫಾರ್ 3 ಮಾರ್ಕ್. ಇಟ್ ಡಸ್ ನಾಟ್ ಕವರ್ 60 ವರ್ಡ್ಸ್. ಹಾಗಾಗಿ ಇಡೀ ಪೋಯಮ್ ಅನ್ನ ನೀನು ಬರಲೇಬೇಕಾಗ್ತದೆ. ಆದ್ದರಿಂದ ಒಂದು ರೀಸನಬಲ್ ಅಮೌಂಟ್ ಆಫ್ ಒಂದು ಆನ್ಸರ್ ಅನ್ನು ಬರೆದೆ ನಾನು, ವಿಚ್ ವಿಲ್ ಸೂಟ್ ಡೆಫಿನೆಟ್ಲಿ ಟು ಆಲ್ ಟೈಪ್ಸ್ ಆಫ್ ಕ್ವಶನ್ಸ್. ಅಂಥದ್ದೊಂದು ನಾನು ನಿಮಗೆ ಮಾಡಿಕೊಡ್ತೀನಿ. ಹಾಗಾಗಿ ನೀವೇನು ಮಾಡ್ರಿ ಅಂತಂದ್ರೆ, ಈ ಪೋಯಮ್ ಮೇಲೆ ಯಾವುದೇ ಕ್ವಶನ್ ಕೇಳಿದ್ರು ಸಹಿತ ನೀವು ಬರೆಯೋದು ಒಂದೇ, ನಿಮಗೂ ತುಂಬಾ ಈಸಿ ಆಗ್ತದೆ. ಈಗ ಟು ದ ಪುಟ್ ಫ್ರಾಮ್ ಇಟ್ಸ್ ಚೈಲ್ಡ್ ಮೇಲೆ ಈ ಕ್ವಶನ್ ಒಂದು ಆನ್ಸರ್ ಬೇರೆ ಬರ್ತೈತಿ, ಈ ಕ್ವಶನ್ ಒಂದು ಆನ್ಸರ್ ಬೇರೆ ಬರ್ತೈತಿ, ಈ ಕ್ವಶನ್ ಒಂದು ಆನ್ಸರ್ ಬೇರೆ ಬರ್ತೈತಿ. ರೋಮಿಯೋ ಜೂಲಿಯಟ್ ಮೇಲೆ ಫಸ್ಟ್ ಪಾರ್ಟ್ ಮೇಲೆ ಒಂದು ಕ್ವಶನ್ ಬೇರೆ ಬರ್ತೈತಿ, ಸೆಕೆಂಡ್ ಪಾರ್ಟ್ ಮೇಲೆ ಒಂದು ಕ್ವಶನ್ ಬೇರೆ ಬರ್ತೈತಿ. ಆದ್ರೆ ಅಲ್ಲಿ 2-3 ಆನ್ಸರ್ ನೀವು ಮಾಡಬೇಕಾಗ್ತೈತಿ. ಬಟ್ ಈ ಪೋಯಮ್ಗೆ ನೀವು ಯಾವುದೇ ಪಾರ್ಟ್ ತಗೊಳ್ರಿ ಫ್ರೆಂಡ್, ಇಡೀ ಪೋಯಮ್ಮ ಕವರ್ ಆಗ್ತೈತಿ. ಒಂದು ಸ್ವಲ್ಪ ನಿಮ್ಗೆ ನನ್ನ ಮಾತಿನಲ್ಲಿ ದಯಮಾಡಿ ವಿಶ್ವಾಸ ಇಡ್ರಿ. ನಾನು ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ಡ್ ಟೀಚರ್ ಅದೀನಿ, ನನ್ನ ಮಾತು ನಂಬರನೇ ಅವ್ರೆ. ಒಂದು ಮಾತು ನಿಮ್ಮ ಸರ್ನ ಕೇಳಿರ್ಬೇಕಂದ್ರೆ ನಾನೇನು ಹೇಳ್ತೇನೆ ಅಂತಂದರೆ, ಒಂದು ಪರ್ಟಿಕ್ಯುಲರ್
ಪಾರ್ಟನ್ನು ಕೇಳ್ತೈತಿ ಒಂದು ಕ್ವಶನ್. ಆ ಪಾರ್ಟ್ಗೆ ಆ ಪಾರ್ಟ್ನಲ್ಲಿ ಬಂದಿರತಕ್ಕಂಥ ನೀವು ಆನ್ಸರ್ ಬರೆದ್ರೆ 60 ವರ್ಡ್ಸ್ ಆಗೋದಿಲ್ಲ. ಹಾಗಾಗಿ ಒಂಥರ ಹೆಂಗಂದ್ರೆ ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗೋ ರೀತಿಯೊಳಗೆ ಒಂದು ಆನ್ಸರ್ ಬರೆದ್ಬಿಟ್ಟಿನಿ. ಮತ್ತು ಯಾವುದನ್ನು ಆದ್ರೆ ನಿಮ್ಗೆ ಏನು ಅನಿಸ್ಬೋದು ಅಂತಂದ್ರೆ ಒಂಚೂರು ಜಾಸ್ತಿ ಅನಿಸ್ತೈತೆ ಅದು, ಬಟ್ ಒಂದೇ ಒಂದು ಆನ್ಸರ್. ಆ ಆನ್ಸರ್ ಮಾಡಿಟ್ಬಿಡ್ರಿ, ಯಾವ ಕ್ವಶನ್ಗಾದ್ರೂ ಬಂದ್ಬಿಡ್ತದೆ. ಅಷ್ಟು ಪರ್ಫೆಕ್ಟ್ ಮಾಡಿ ಸಾಧಾರಣ ಹುಡುಗರಿಗಂತ ಹೇಳಿ ಮಾಡಿಸಿದಂಥದ್ದು ಇದು. ಇನ್ನು ವಯಸ್ಸು ಹುಡುಗರಾದರೂ ಸಹಿತರೆ ನಿಮ್ಮ ಯಾವ ಪಾರ್ಟ್ ಮೇಲೆ ಕೇಳ್ತಾನೆ ಆ ಪಾರ್ಟ್ನಲ್ಲಿ ಸಫಿಷಿಯಂಟ್ ಮ್ಯಾಟರ್ ಸಿಗೋದಿಲ್ಲ ನಿಮಗೆ. ನೀವು ಸ್ವಲ್ಪ ಹೆಚ್ಚಿಗೆ ಫುಲ್ ಮಾರ್ಕ್ಸ್ 3 ಮಾರ್ಕ್ಸ್ ತಗೋಬೇಕು ಅಂತಂದ್ರೆ ಸ್ವಲ್ಪ ಹೆಚ್ಚಿಗೆ ಬರಲೇಬೇಕಾಗ್ತದೆ. ಆದ್ದರಿಂದ ನನಗೆ ತಿಳಿದೈತಿ ಇಷ್ಟು, ಒಂದು ಆನ್ಸರ್ ರೆಡಿ ಮಾಡೀನಿ. ಆ ಆನ್ಸರ್ ಎಲ್ಲದಕ್ಕೂ ಸೂಟ್ ಆಗ್ತೈತಿ. ಏನು ಬೇಕಾದ್ದು ಕ್ವಶನ್ ಕೇಳಿ ಅವರು ಆ ಆನ್ಸರ್ ಮಾಡಿಟ್ಬಿಟ್ರಿ. ಡೆಫಿನೆಟ್ಲಿ ಕಮ್ಮಿ ಅಂತೂ ಇಲ್ಲ. ನನ್ನ ಪೋಯಮ್ದಲ್ಲಿ ಬರ್ತಕ್ಕಂಥದ್ದು ಎಲ್ಲ ಮ್ಯಾಟ್ರ್ ಕವರ್ ಮಾಡೀನಿ. ಹೌದಾ? ಯಾವ ಪಾರ್ಟ್ ಕೇಳಿದ್ರೆ ಸಹಿತ ಅದನ್ನು ಬರೆದು ಬಿಟ್ರಿ ನೀವು. ಇನ್ನೊಂದು ಆನ್ಸರ್ ಬೇಕಾಗಿಲ್ಲ, ನಾನು ಹೇಳ್ತೀನಿ. ಆದರೂ ಸಹಿತ ಬೇಕಂದ್ರೆ ನಿಮಗೆ ಒಂದು ಸ್ವಲ್ಪ ಏನಾದರೂ ಡೌಟ್ ಅನಿಸಿತು ಅಂತಂದ್ರೆ ನಿಮ್ಮ ಸರ್ ಇರ್ತಾರಲ್ಲ, ಒಂಚೂರು ಕೇಳ್ಕೋರಿ, ಈ ರೀತಿ ಐತಿ ಇದು ಕರೆಕ್ಟ್ ಆಗ್ತೈತೇನೋ ಅಂಥೇಳಿ. ಡೆಫಿನೆಟ್ಲಿ ಕರೆಕ್ಟ್ ಆಗ್ತೈತ್ರಿ. ನಾ ಹೇಳ್ತೇನಲ್ಲ, ನಾನು ಕೂಡ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರ್ತೀನಿ. ನಂಬರಿ ಬರೆದು ಬಿಡ್ರಿ, ಏನು ವಿಚಾರ ಮಾಡಬೇಡ್ರಿ. ಆದರೂ ನಿಮ್ಮ ಸರ್ ಒಂದು ಮಾತು ಹಂಗಿದ್ರೆ ಕೇಳ್ಕೊರಿ. ನೀವು ನೋಡ್ರಿ, ಒಂದು ಸ್ವಲ್ಪ ಕ್ವಶನ್ ಸ್ಟಡಿ ಮಾಡಿಬಿಡೋಣ. ವಾಟ್ ಆಸ್ಪೆಕ್ಟ್ಸ್ ಆಫ್ ನೇಚರ್ ಮೇಕ್ ದಿಸ್ ಅರ್ತ್ ಹೆವನ್? ವಾಟ್ ಆಸ್ಪೆಕ್ಟ್ಸ್ ಆಫ್ ನೇಚರ್ ಅಂತಾರೆ. ಅಂದರೆ ಯಾವ ಪಾರ್ಟ್ ಬರಿತೀರಿ ನೀವು? ಈ ಪಾರ್ಟ್ ಬರಿಬೇಕು. ಇವೆಲ್ಲ ಆಸ್ಪೆಕ್ಟ್ಸ್ ಆಫ್ ನೇಚರ್. 1 to 5 ಅದವಲ್ಲ, ಇವೆಲ್ಲ ಆಸ್ಪೆಕ್ಟ್ಸ್ ಆಫ್ ನೇಚರ್. ಇಟ್ ಸಾಕಾಗೋದಿಲ್ಲ. 1 2 3 4 5 10 15 20 30 ಇಷ್ಟು ವರ್ಡ್ಸ್ ಸಾಕಾಗ್ತದೆ. 60 ವರ್ಡ್ಸ್ ನೀವು ಆನ್ಸರ್ ಬರಿಬೇಕು, ಆಗೋದಿಲ್ಲ. ಆದ್ದರಿಂದ ಕವರ್ ಮಾಡಲೇಬೇಕು ನೀವು. ಫಸ್ಟ್ ಪಾರ್ಟ್, ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್, ಪೋಯೆಟ್ ಕ್ರಿಯೇಟ್ಸ್ ಹೆವನ್ ಆನ್ ಅರ್ತ್. ಡಿಸ್ಕಸ್ ವಿತ್ ರೆಫರೆನ್ಸ್ ಹೆವನ್ ಇಫ್. ಪೋಯೆಟ್ಸ್ ಕ್ರಿಯೇಟ್ ಆನ್ ಹೆವನ್ ಆನ್ ಅರ್ತ್ ಅನ್ನುವಂಥದ್ದು ಪೋಯಮ್ ತೆಗೆದು ನೋಡಿದ್ರೆ ಇಷ್ಟೇ ಐತ್ರಿ. ಲಾಸ್ಟ್ ಐತಲ್ಲ, ಅಕಾರ್ಡಿಂಗ್ ಟು ಕುವೆಂಪು, ಎ ಪೋಯೆಟ್ ಕ್ರಿಯೇಟ್ಸ್ ಹೆವನ್ ಆನ್ ಅರ್ತ್ ಬೈ ಇಂಬೈಬಿಂಗ್ ಅಂಡ್ ಸ್ಪಿಲ್ಲಿಂಗ್ ದ ಸಾಂಗ್ ಆಫ್ ನೆಕ್ಟಾರ್. ಇಷ್ಟೇ ಐತಿ. 60 ವರ್ಡ್ಸ್ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀರಿ ನೀವ್ರಿ? ಸಾಧ್ಯ ಇಲ್ಲ. ಥರ್ಡ್ ಕ್ವಶನ್, ವಾಟ್ ಎಲಿಮೆಂಟ್ಸ್ ಆಫ್ ನೇಚರ್ ಇನ್ಸ್ಪೈರ್ ದ ಪೋಯೆಟ್ ಟು ಕ್ರಿಯೇಟ್ ಹೆವನ್ ಆನ್ ಅರ್ತ್? ವಾಟ್ ಎಲಿಮೆಂಟ್ಸ್ ಅಂದ್ರೇನು, ವಾಟ್ ಆಸ್ಪೆಕ್ಟ್ಸ್ ಅಂದ್ರೇನು? ನೋ ಡಿಫರೆನ್ಸ್. ಒಂಥರ ಹೆಂಗಂದ್ರೆ 4 3 ಕೂಡಿಸಿದ್ರಿ 7, 5 2 ಕೂಡಿಸಿದ್ರಿ 7, 8 1 ಕಳೆದ್ರಿ 7, 9 2 ಕಳೆದ್ರಿ 7. ಈ ಥರ ಕ್ವಶನ್ಸ್ಗಳು ಇರ್ತಾವೆ ಇಲ್ಲಿ. ಹಾಗಾಗಿ ನಮ್ದು ಆನ್ಸರ್ ಅಷ್ಟೇ 7. ಫೋರ್ತ್ ಕ್ವಶನ್ ನೋಡ್ರಿ. ಕುವೆಂಪು ಸೇಸ್ ಹೆವನ್ ಲೈಸ್ ಆಲ್ ಓವರ್ ಸಬ್ಸ್ಟಾನ್ಸಿಯೇಟ್ ದಿಸ್. ಹೆವನ್ ಲೈಸ್ ಆಲ್ ಓವರ್ ಅಂತಂದ್ರೆ ಎಲ್ಲಿ ಬರ್ತಾರೆ? ಒಂದೇ ಒಂದು ಪಾಯಿಂಟ್ ಐತಿ, ಇಲ್ಲೇ ಇದೆ ನೋಡ್ರಿ. ಹೆವನ್ ಲೈಸ್ ಆಲ್ ಓವರ್ ಇನ್ ದ ಸ್ಪ್ಲೆಂಡರ್ ಅಂಡ್ ಹಾರ್ವೆಸ್ಟ್ ಆಫ್ ಇನ್ ದ ಸ್ಪ್ಲೆಂಡರ್ ಆಫ್ ಹಾರ್ವೆಸ್ಟ್ ಅಂಡ್ ಮೂನ್ ಲೈಟ್. ಒಂದೇ ಒಂದು ಲೈನ್ ಐತ್ರಿ, ಹೆವನ್ ಲೈಸ್ ಆಲ್ ಓವರ್ ಅಂತ ಹೇಳಿ. ಇದ್ರ ಮ್ಯಾಗಿಂದ 60 ವರ್ಡ್ಸ್ ಹೆಂಗೆ ಬರೀತೀರಿ ನೀವು? ಫೋರ್ತ್ ಕ್ವಶನ್. ಫಿಫ್ತ್ ಕ್ವಶನ್, ಹೌ ಡಸ್ ದ ಪೋಯೆಟ್ ಕ್ರಿಯೇಟ್ ಹೆವನ್ ಆನ್ ಅರ್ತ್? ಬಂದದಲ್ಲಿ ಕ್ವಶನ್ ಇರ್ತೈತೆ, ಇಲ್ಲೇ ಐತೆ ನೋಡ್ರಿ. ದ ಪೋಯೆಟ್ ಕ್ರಿಯೇಟ್ ಆನ್ ಅರ್ತ್, ಡಿಸ್ಕಸ್ ಅಂದ್ರೇನು, ಹೌ ಡಸ್ ದ ಪೋಯೆಟ್ ಕ್ರಿಯೇಟ್ ಆನ್ ಅರ್ತ್ ಅಂದ್ರೇನು, ಏನು ಡಿಫ್ರೆನ್ಸ್ ಅದ ರೀ? ಒಂದೇ ಕ್ವಶನ್, 2 ಲೈನ್, 1 ಲೈನ್ 2 ಲೈನ್ ಬರ್ತೈತೆ ಅದಕ್ಕೆ. ಸಿಕ್ಸ್ತ್ ಕ್ವಶನ್, ಎಕ್ಸ್ಪ್ಲೇನ್ ದ ಮೀನಿಂಗ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಪೋಯೆಟ್ಸ್ ಐಡಿಯಾ ಆಫ್ ಹ್ಯೂಮನ್ ಕ್ಯಾನ್ ಬಿಕಮ್ ಅ ಡಿವೈನ್ ಇನ್ ಹೆವನ್. ಒಂಚೂರು ನೋಡ್ಕೋ ಇಲ್ಲ. ಹ್ಯೂಮನ್ ಕ್ಯಾನ್ ಬಿಕಮ್ ಡಿವೈನ್ ಇನ್ ಹೆವನ್. ಮನುಷ್ಯರು ದೇವರಾಗ್ತಾರ ಪೋಯೆಟ್ ಅವರ ಅಭಿಪ್ರಾಯದೊಳಗೆ. ಅಂದರೆ ಅವ್ರು ಹೇಳೋದು ಗೊತ್ತಾಗ್ತಲ್ಲ ನಿಮ್ಮ ಪೋಯಮ್ದಲ್ಲಿ. ಸ್ವರ್ಗವೇ ಹೌದಲ್ಲ, ಭೂಮಿ ಮೇಲೆ ಇಲ್ಲ ಅಂದರೆ ಎಲ್ಲೂ ಇಲ್ಲ. ಅಂದರೆ ನೇಚರ್ನ ನಾವು ಸ್ವರ್ಗದಂತೆ ಕಾಪಾಡ್ಕೋಬೇಕು ಅಂತ ಹೇಳಿ ಪೋಯೆಟ್ನ ಆಶಯ ಅದು. ಮತ್ತೆ ಮನುಷ್ಯರೇ ದೇವರು, ಗಾಡ್ಸ್ ಅಂಡ್ ನೇಮ್ಸ್, ವಿ ಹ್ಯೂಮನ್ ಬೀಯಿಂಗ್ಸ್,
ಸಪೋಸ್ ವಿ ಹ್ಯೂಮನ್ ಬೀಯಿಂಗ್ಸ್ ಆರಂಟ್ ಗಾಡ್ಸ್ ಅಂಡ್ ನೇಮ್ಸ್, ದೇರ್ ಆರ್ ನೋ ಗಾಡ್ಸ್ ಎಟ್ ಆಲ್ ಅಂತ ಹೇಳ್ತಾರೆ. ಅಂದ್ರೆ ಅದರ ಅರ್ಥ ಏನಂತಂದ್ರೆ ನಾವು ದೇವರಂತೆ ಇರಬೇಕು ಅಂತ. ದೇವರಂತೆ ನಾವು ಮನುಷ್ಯರೆಲ್ಲ ಇರಬೇಕು, ಈ ಭೂಮಿಯನ್ನ ಸ್ವರ್ಗದಂತೆ ಇಟ್ಕೋಬೇಕು ಅಂದ್ರೆ ಕನಕ ಕುವೆಂಪು ಅವ್ರದ್ದು ಏನು ವಿಚಾರ ಅಂತಂದ್ರ, ಸ್ವರ್ಗವೇ ಈ ಭೂಮಿಯೇ ಸ್ವರ್ಗ, ನಾವೇ ದೇವರುಗಳು. ಅಲ್ಲೆಲ್ಲ ಸತ್ ಮೇಲೆ ಮಿತ್ ಐತಲ್ಲ ಮೈಥಾಲಜಿ, ಸತ್ ಮೇಲೆ ಸ್ವರ್ಗ ಬರ್ತೈತಿ, ದೇವರೆಲ್ಲ ಆಕಾಶದಲ್ಲಿ ಅದಾರ, ಅಲ್ಲಿ ಅದಾರ, ಸ್ವರ್ಗದಲ್ಲಿ ಅದಾರ. ಅದು ಎಲ್ಲ ಮಿತ್ ಅನ್ನ ಕುವೆಂಪರು ಬ್ರೇಕ್ ಮಾಡ್ತಾರ, ಒಂದು ಟ್ರೆಡಿಷನಲ್ ಮಿತ್ ಅನ್ನ ಬ್ರೇಕ್ ಮಾಡ್ತಾರ. ಅವ್ರು ಹೇಳ್ತಾರ ಕಣ್ಣಿಗೆ ಕಾಣುವ ದೇವರು ನಾವೇ ಹ್ಯೂಮನ್ ಬೀಯಿಂಗ್ಸ್, ಅಂದ್ರೆ ನಾವು ದೇವರಂತೆ ಇರಬೇಕು, ಅಂದ್ರೆ ಅರ್ತ್ ಅನ್ನ ನಾವು ಹೆವನ್ ಅಂತೆ ಇಟ್ಕೋಬೇಕು ಅಂತ ಹೇಳಿರಿ. ಇಂಪಾರ್ಟೆನ್ಸ್ ಆಫ್ ನೇಚರ್ ಅಂಡ್ ಇಂಪಾರ್ಟೆನ್ಸ್ ಆಫ್ ದ ಕ್ಯಾರೆಕ್ಟರ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅನ್ನ ಹೇಳ್ತಾರೆ ಸರ್ ಅವ್ರು. ಅಂದ್ರ ಇವ್ರು ಏನ್ ಹೇಳ್ತಾರ, ಎಕ್ಸ್ಪ್ಲೈನ್ ದ ಮೀನಿಂಗ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಪೋಯಟ್ಸ್ ಐಡಿಯಾ. ಹೌದು, ಹ್ಯೂಮನ್ಸ್ ಕ್ಯಾನ್ ಬಿಕಮ್ ಡಿವೈನ್, ನಾವೇ ದೇವ್ರೇ. ಪೋಯಟ್ ಅವ್ರ ಅಭಿಪ್ರಾಯದಲ್ಲಿ ನಾವೇ ದೇವ್ರು. ಗೊತ್ತಾತಲ್ಲ ನಿಮ್ಗೆ ನಾವು ಹೆಂಗಿರ್ಬೇಕು ಅಂತೇಳಿ, ದೇವ್ರಂತೆ ಇರಬೇಕು. ಅಹಂ ಬ್ರಹ್ಮಾಸ್ಮಿ ಹಿಂಗತೆ ಹೇಳ್ತಾರಲ್ಲ ಆ ತರಹ. ಹೌದಲ್ಲ? ಎಸ್, ಯೂನಿವರ್ಸಲ್ ಅದೇನದ ಇಂಡಿವಿಜುವಲ್ ಸೋಲ್ ಈಸ್ ಅ ಪಾರ್ಟ್ ಆಫ್ ಯೂನಿವರ್ಸಲ್ ಸೋಲ್ ಅಂತಾರೆ. ಹಂಗ ನಾವು ಹೆಂಗಿರ್ಬೇಕಂದ್ರೆ, ಒಂದು ಆತ್ಮ ಅಂತಕ್ಕಂಥದ್ದು ಪರಮಾತ್ಮನ ಒಂದು ತುಂಡು. ಪ್ರತಿಯೊಬ್ಬ ಮನುಷ್ಯನಲ್ಲಿ ಆತ್ಮ ಇದೆ. ಆತ್ಮ ಇರುವಂತ ಪ್ರಾಣಿ ಅಂದ್ರೆ ಮನುಷ್ಯ ಮಾತ್ರ, ಬಿಟ್ಟು ಬೇರೆ ಯಾವ ಪ್ರಾಣಿಗೂ ಆತ್ಮ ಇಲ್ಲ. ಹಾಗಾದ್ರೆ ನಾವು ದೇವರು, ಮನುಷ್ಯರು ದೇವರು, ಕವಿ ಅಭಿಪ್ರಾಯ. ಅದು ನಿಮ್ಮ ಪೋಯಮ್ದಲ್ಲಿ ಎಲ್ಲಿ, ನಮ್ಮ ಪೋಯಮ್ದಲ್ಲಿ ಎಲ್ಲಿ ಬರ್ತತಿ ಅಂತಂದ್ರ, ಎಲ್ಲಿ ಬರ್ತತ್ರಿ, ಎಲ್ಲಿ ಒಂದು ಪಾಯಿಂಟ್ ಬರ್ತದ. ನಾನು ಅದನ್ನು ತಗೊಂಡ್ಬಿಟ್ಟಿನಲ್ರಿ. ಹೌದಲ್ಲ? ಇಲ್ಲೇ ಐತ್ ನೋಡ್ರಿ. ಅಕಾರ್ಡಿಂಗ್ ಟು ಕುವೆಂಪು, ಹೆವನ್ ಈಸ್ ಆನ್ ಅರ್ತ್. ಹೌದಲ್ರಿ? ಇದು ಬ್ಯೂಟಿಫುಲ್ ನೇಚರ್ ಬಗ್ಗೆ ಹೇಳ್ತದ. ದ ಪೋಯಟ್ ಫೈಂಡ್ಸ್ ಗಾಡ್ ಇನ್ ನೇಚರ್. ಹೌದಲ್ಲ? ಇಲ್ಲಿ ಬರ್ತದ ನೋಡ್ರಿ, ಇಲ್ಲ ಐತ್ ನೋಡ್ರಿ. ಹೆವನ್ ಈಸ್ ನಾಟ್ ಎನಿವೇರ್ ಎಲ್ಸ್, ಇಟ್ ಈಸ್ ಆನ್ ದ ಅರ್ತ್. ಗಾಡ್ಸ್ ಆರ್ ನಾಟ್ ಎನಿವೇರ್, ಗಾಡ್ಸ್ ಆರ್ ನಾಟ್ ಎನಿವೇರ್ ಎಲ್ಸ್, ಹ್ಯೂಮನ್ ಬೀಯಿಂಗ್ಸ್ ಆರ್ ಗಾಡ್ಸ್ ಅಂಡ್ ನೇಮ್ಸ್. ಈ ಒಂದು ಲೈನ್, ಎರಡು ಲೈನ್ ಬಿಟ್ರೆ, ಹೌ ಹ್ಯಾಸ್ ಅ ಪೋಯಟ್ ಟ್ರೀಟೆಡ್ ಹ್ಯೂಮನ್ ಬೀಯಿಂಗ್ಸ್ ಆಸ್ ಡಿವೈನ್ ಬೀಯಿಂಗ್ಸ್ ಅಂತ ತಿಳ್ಕೊಂಡು ಎಲ್ಲಿ ಬರ್ತ್ ಹೇಳ್ರಿ ನಿಮಗೆ ಮತ್ತೆ ಮ್ಯಾಟರ್? ಎಲ್ಲಿ ಬರಲ್ಲ ಸರ್, ಇದು ಅಷ್ಟೇ ಸಿಗ್ತತಿ. ಬಟ್ ಈಸ್ ಇಟ್ ಸಫಿಷಿಯಂಟ್ ಫಾರ್ 3 ಮಾರ್ಕ್ ಕ್ವಶನ್ಸ್? ನಾಟ್ ಎಟ್ ಆಲ್. ಬೇಕಾದ ನೋಡ್ರಿ ನೀವ್ರಿ, ನಾನು ಅದಕ್ಕೆ ಹೇಳಿದೆ ನಿಮಗೆಲ್ಲ ಪ್ರೂವ್ನ ಮಾಡಿಬಿಡ್ತೀನಲ್ರಿ. ಎಸ್, ಲಾಸ್ಟ್ ಕ್ವಶನ್, ರೈಟ್ ಎ ನೋಟ್ ಆನ್ ದ ನ್ಯಾಚುರಲ್ ಅಂಡ್ ಅರ್ಥ್ಲಿ ಎಲಿಮೆಂಟ್ಸ್ ಯೂಸ್ಡ್ ಟು ಡಿಸ್ಕ್ರೈಬ್ ಇನ್ ದ ಹೌಸ್. ನ್ಯಾಚುರಲ್ ಎಲಿಮೆಂಟ್ಸ್, ಅರ್ಥ್ಲಿ ನ್ಯಾಚುರಲ್ ಎಲಿಮೆಂಟ್ಸ್ ಅಂದ್ರೆ ಏನ್ರಿ? ದಟ್ ಆರ್ ಸೀನ್ ಆನ್ ದ ಅರ್ತ್. ಇಲ್ಲ ಐತೆ ನೋಡ್ರಿ, ರೋರಿಂಗ್ ಅಂಡ್ ಫಾಸ್ಟ್ ರಶಿಂಗ್ ಸ್ಟ್ರೀಮ್, rolling surf at the edge of the waves, the tender sunshine that leans upon the verdant garden, the gentle sun, heaven lies all over the splendor of harvest and moonlight. These are the natural aspects where God is found and where heaven is found. ಏನ್ ಮಾಡ್ತೀರಿ ಹೇಳ್ರಿ? ಸೊ ಹೌ, ಏನು ಹೆಂಗ ಒಂದು ಕ್ವಶನ್, ಜಸ್ಟ್ ವರ್ಡ್ಸ್ ಆರ್ ಡಿಫರೆಂಟ್, ವರ್ಡ್ಸ್ ಆರ್ ಡಿಫರೆಂಟ್ ಗಿವಿಂಗ್ ದ ಸೇಮ್ ಮೀನಿಂಗ್. ಆದ್ದರಿಂದ ವಿದ್ಯಾರ್ಥಿಗಳೇ, ಪ್ಲೀಸ್ ನನ್ನ ಮಾತನ್ನು ನಂಬ್ರಿ. ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್, ಈ ಪೋಯಮ್ ಮೇಲೆ ಯಾವುದೇ 3 ಮಾರ್ಕ್ ಕ್ವಶನ್ಸ್ಗಳನ್ನ ಕೇಳಿದರೆ ನಾನು ಕೊಟ್ಟಂತ ಆನ್ಸರ್ನ ಬರೆದು ಬಿಟ್ರೆ ಅಂತ ಅನಿಸ್ಬೋದು ನಿಮಗೆ, ಒಂಚೂರು ಸ್ವಲ್ಪ ದೊಡ್ಡದೈತಿ ಅಲ್ರಿ ಅಂತ ತಿಳ್ಕೊಂಡು 1 ಪಾಯಿಂಟ್ ಬರೆದು ಬಿಡ್ರಿ. 3ಕ್ಕೆ 3 ಕೊಂಡ್ಕೊಂತ ಕೊಡ್ತಾರ ವ್ಯಾಲ್ಯುವೇಟರ್ಸ್, ಸ್ವಲ್ಪ ಹೆಚ್ಚಿಗೆ ಕೊಟ್ಬಿಡ್ರಿ. ಮತ್ತ ಅದಕ್ಕೊಂದು ಆನ್ಸರ್ ಸಫಿಷಿಯಂಟೇ ಆಗೋದಿಲ್ಲ. ಫಸ್ಟ್ ಈಗ ಟು ದ ಫುಡ್ ಫ್ರಾಮ್ ಇಟ್ಸ್ ಚೈಲ್ಡ್ ಸಫಿಷಿಯಂಟ್ ಆಗ್ತಕ್ಕಂಥ ಮ್ಯಾಟರ್ ಇದೆ 3 ಮಾರ್ಕ್ಗೆ. ಹಂಗಂದ್ರೆ ಯಾವ್ಯಾವ ಪಾರ್ಟ್ ಮೇಲೆ ಬರಿಬೇಕು ಆನ್ಸರ್ ಬರ್ದೇನೆ. ಬಟ್ ಇದಕ್ಕೆ ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಮೇಲೆ ನೀನು ಆನ್ಸರ್ ಬರಲಿಕ್ಕೆ ನಾವು ಹೋದೆ ಅಂತಂದ್ರೆ ಅಷ್ಟು ಸಫಿಷಿಯಂಟ್ ಇಲ್ಲ ಅದು ಆನ್ಸರ್. ಹಾಗಾಗಿ ನೀವೇನ್ ಮಾಡ್ಬಿಡ್ರಿ, ಇದು ಬೆಸ್ಟ್ ಮೆಥಡ್. ಒಂದು ಆನ್ಸರ್ ಮಾಡಿಬಿಡ್ರಿ, ಏನ್ ಕೇಳಿದ್ರು ಇದನ್ನು ಬರೆದು ಬಿಡ್ರಿ, ಬಿಟ್ಟು ಹಾಕ್ಬಿಡ್ರಿ, ಬೇರೆ ಮತ್ತೆ ಮಾಡ್ಕೊಂತ ಕೂಡ್ರಿ. ಬೇರೆ ಪೋಯಮ್ಗಳು ನೋಡ್ರಿ, ಬೇರೆ ಇದು ಮಾಡ್ರಿ. ಆಮೇಲೆ ಇನ್ನೊಂದು ಹಂಗ ಒಂಚೂರು ವಿಚಾರ ಮಾಡನಿ, ಇದೇ ತರಹ ಈ ಸಣ್ಣ ಪೋಯಮ್ಗಳು ನಮ್ಮ ಸಾಧಾರಣ ಹುಡುಗರಿಗೆ ಅನುಕೂಲ ಆಗೋ ರೀತಿ ಒಳಗ ಈಗ ನಿಮಗೆ 3 ಮಾರ್ಕ್ ಕ್ವಶನ್ಸ್ಗಳು ಯಾವ್ಯಾವ ಪೋಯಮ್ ಮೇಲೆ ಬರ್ತಾವು ಅಂತಂದ್ರೆ, 3 ಮಾರ್ಕ್ ಕ್ವಶನ್ಸ್ಗಳು ರೋಮಿಯೋ ಜೂಲಿಯಟ್ ಮೇಲೆ ಬರೋದಿಲ್ಲ, ಆನ್ ಚಿಲ್ಡ್ರನ್ ಮೇಲೆ ಬರೋದಿಲ್ಲ,
ಸನ್ನಿ ಮಾರ್ನಿಂಗ್ ವೆನ್ ಯು ಆರ್ ಓಲ್ಡ್ 3 ಮಾರ್ಕ್ ಕ್ವಶನ್ಸ್ ಬರ್ತೈತಿ. ಅದರದೊಂದು ಸಮರಿ ಹಾಕಿಬಿಡ್ತೀನಿ ರೀ. ಅದರ 3 ಮಾರ್ಕ್ ಕ್ವಶನ್ಸ್ಗಳು ಬಿಡಿಸೀನಿ ಏನ್ರಿ ವಿದ್ಯಾರ್ಥಿಗಳೇ, 3 ಮಾರ್ಕ್ ಕ್ವಶನ್ಸ್ಗಳು ಬಿಡಿಸೀನಿ. ಒಂದು ಏನು ಮಾಡ್ತೀನಿ ಅಂದ್ರೆ ಒಂದು ಸಮರಿ ಒಂದು ಹಾಕಿಬಿಡ್ತೀನಿ ಇವತ್ತು ಹಾಕ್ತೀನಿ. ಇವತ್ತು ಸಮರಿ ಐತಿ, ರೆಡಿ ಐತಿ, ಸುಮ್ಮ ವಾಯ್ಸ್ ಕೊಡ್ಬೇಕಷ್ಟೇ. ನಮ್ಮ ಕಾಲೇಜ್ ಹುಡುಗರಿಗೆ ಬರ್ಸಿ ನಾನು 3 ಮಾರ್ಕ್ ವೆನ್ ಯು ಆರ್ ಓಲ್ಡ್ ಅದೊಂದು ಸಮರಿ ಹಾಕ್ತೀನಿ. ನೀವು ವಾಯ್ಸ್ ಇದ್ರೆ ನೀವು ವೆನ್ ಯು ಆರ್ ಓಲ್ಡ್ನಾಗ ಏನು ಪಾರ್ಟ್ ಇಲ್ರಿ, ಸ್ವಲ್ಪ ಪಾರ್ಟ್ ಎರಡು ಪಾರ್ಟ್ ಮಾಡ್ಬೋದು ಅಷ್ಟೇ. ಬಟ್ ಎರಡೂ ಕೂಡಿದಂಥದ್ದು ಒಂದು ಸಮರಿ ಕೊಟ್ಬಿಡ್ತೀನಿ ನಿಮ್ಗೆ. ಏನು ಕೇಳಿದ್ರು ಆ ಪೋಯಮ್ ಮೇಲೆ ಒಂದು ಸಮರಿ ಬರೆದ್ಬಿಡ್ರಿ, ಡೆಫಿನೆಟ್ಲಿ ಫುಲ್ ಮಾರ್ಕ್ಸ್ ಬರ್ತಾವ್ರಿ. ಇದು ಒಂದಾತು. ಟು ದ ಫುಡ್ ಫ್ರಾಮ್ ಇಟ್ಸ್ ಚೈಲ್ಡ್ ಅದನ್ನ ನೀವು ಒಂದೇ ಸಮರಿ ಕೊಡ್ಲಿಕ್ಕೆ ಆಗೋದಿಲ್ಲ, ಬೇಕಂದ್ರೆ ಶಾಂಪಲ್ ಕೊಟ್ಟಿರ್ತೀನಿ ಅದನ್ನು ಒಂದು. ಆದರೆ ಸಾಧಾರಣ ಹುಡುಗರಿಗೆ ಅದು ಸ್ವಲ್ಪ ಅಪ್ಲೈ ಆಗ್ತದೆ, ಬಟ್ ವಯಸ್ಸು ಹುಡುಗರಿಗೆ ಅದು ಅಪ್ಲೈ ಆಗೋದಿಲ್ಲ. ಅದೊಂದು ಮಾಡ್ತೀನಿ. ನೆಕ್ಸ್ಟ್ ಮತ್ತೇನದ, ಇನ್ಯಾವುದೋ ಪೋಯಮ್ ಮೇಲೆ 3 ಮಾರ್ಕ್ ಕ್ವಶನ್ಸ್ಗಳಿಲ್ಲ. ಅಂದ್ರೆ ಇನ್ನು 1-2 ಪೋಯಮ್ಗಳನ್ನ ಸಮರಿ, ಅದು ಯಾವುದದು ವೆನ್ ಯು ಆರ್ ಓಲ್ಡ್ ಒಂದು, ಟು ದ ಫುಡ್ ಫ್ರಾಮ್ ಇಟ್ಸ್ ಚೈಲ್ಡ್, ಈ ಪೋಯಮ್ಗಳ ಮೇಲೆ ಒಂದು ಸಮರಿ ಒಂದು ಸ್ವಲ್ಪ ಏನಾರು ಹಾಕಿದ್ನಂದ್ರೆ ಸಾಧಾರಣ ಹುಡುಗರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗ್ತೈತಿ. ಅದನ್ನೊಂದೆರಡು ಹಾಕಿಬಿಡ್ತೀನಿ, ರೆಡಿ ಐತ್ರಿ, ಸ್ವಲ್ಪ ಹಾಕಬೇಕು. ಅದನ್ನು ಯಾವ ರೀತಿ ಕನ್ಸೈಸ್ ಮಾಡೇನಂದ್ರೆ ಇಟ್ ಈಸ್ ಏನಂದ್ರೆ ಸೂಟೇಬಲ್ ಫಾರ್ 3 ಮಾರ್ಕ್ ಕ್ವಶನ್ಸ್. 4 ಮಾರ್ಕ್ ಕ್ವಶನ್ಸ್ ಲೆಕ್ಕ ಇಟ್ಟು ಮಾಡೀನಿ, 4 or 3 ಮಾರ್ಕ್ ಕ್ವಶನ್ಸ್ಗಳಿಗೆ. ಬಟ್ 4 ಮಾರ್ಕ್ ಕ್ವಶನ್ಸ್ಗಳು ಇಲ್ಲ, ಬಟ್ 3 ಮಾರ್ಕ್ ಕ್ವಶನ್ಸ್ಗಳನ್ನ ನೀವು ಅಷ್ಟು ಬರೀದ್ರಾಗಾಗಿ 1-2 ಲೈನ್ ಏನಾದರೂ ನೆನಪಾರಿ ಏನಾದರೂ ಆಗ್ತದೆ. ಬೇಕಂದ್ರೆ ನಿನಗೆ ಅನ್ಇಂಪಾರ್ಟೆಂಟ್ ಅನಿಸಿದಂಥ ಪಾಯಿಂಟ್ಗಳನ್ನ ಕೈ ಬಿಡು. ಹಾಗಾಗಿ ಇವತ್ತಿನ ದಿವಸನ ಇನ್ನೊಂದೆರಡು ಸಮರಿನ ನಿಮಗೆ ಅಪ್ಲೋಡ್ ಮಾಡ್ತೀನಿ ರೀ, ನೋಡ್ಕೊತೀರ್ರಿ. ಮತ್ತು ಇದು ಮಾತ್ರ ಬೆಸ್ಟ್ ಅದ, ಇದನ್ನು ಮಾಡಿಕೊಡ್ರಿ. ಇನ್ನು ಟು ದ ಫುಡ್ ಫ್ರಾಮ್ ಇಟ್ಸ್ ಚೈಲ್ಡ್ ವೆನ್ ಯು ಆರ್ ಓಲ್ಡ್ ಅದ್ರ ಮೇಲೆ ಏನದವಲ್ಲ ಕ್ವಶನ್ ಬ್ಯಾಂಕ್ ಪ್ರಕಾರ 3 ಮಾರ್ಕ್ ಕ್ವಶನ್ಸ್ಗಳು ಮಾಡೀನಿ. ಅದನ್ನು ಅವ್ರ ಮಾಡಿರಿ, ನಿಮ್ಗೆ ಯಾವ್ದಾಗ್ತದೆ ಅನುಕೂಲ ಆಗ್ತದೆ ಅದನ್ನು ಮಾಡಿರಿ. ಓಕೆ ಫ್ರೆಂಡ್ಸ್, ಬರ್ರಿ ಸದ್ಯಕ್ಕನ ಈ ಎಲ್ಲ ಕ್ವಶನ್ಸ್ಗೂ ಒಂದು ಅರ್ಜುನನ ಪಾಶುಪತಾಸ್ತ್ರ ಇದ್ದಂಗೆ ಒಂದೇ ಒಂದು ಬಾಣ ಸಾಕು, ಎಲ್ಲ ಕ್ವಶನ್ಗೂ ಆನ್ಸರ್ ಆಗ್ತದೆ. The beautiful nature makes the earth a heavenly place. The earth is more beautiful than heaven. According to Kuyampo, heaven is on earth. The poet finds God in nature. Heaven lies all over on the earth. Heaven is not anywhere else. It is on the earth. ಇಂಥ ರಿಪೀಟ್ ಆಗುವಂಥದ್ದು ಬಿಡ್ರಿ ನಿಮಗೆ ಬೇಕಂದ್ರೆ. Gods are not anywhere else. Human beings are gods and names. The following beautiful aspects of nature make the earth look like heaven. 1. ಹಿಂಗೆಲ್ಲ ಪಾಯಿಂಟ್ಸ್ ಮಾಡಿ ಬರ್ದೇನೆ ನಾನು, ನೆನಪಿರಲಿ ಅಂತ ಹೇಳಿ. ನಿಮಗೆ ಯಾವ್ದು ಕಂಟಿನ್ಯೂಸ್ ಬರ್ಕೊಡ್ರಿ, ಯಾರೋ ಒಬ್ರು ಪಾಯಿಂಟ್ಸ್ ಪ್ರಕಾರ ಬೇಡ ಕಂಟಿನ್ಯೂ ಬರ್ಕೊಡ್ರಲ್ಲ ನೀವು. ನಾ ಪಾಯಿಂಟ್ ಪ್ರಕಾರ ಬರ್ದೇನೆ, ನನಗೆ ಹಿಂಗೆ ಅನ್ಸೈತೆ, ನಾನು ನಿಮಗೆ ಹಂಗೆ ಅನ್ಸೈತಾ ಬರ್ಕೊಡ್ರಿ. ನಿಮಗೆ ಹೆಂಗೆ, ನಿಮಗೆ ಯಾವ್ದು ಮೆಥಡ್ ನಿಮ್ಗೆ ಈಸಿ ಆಗ್ತೈತಿ, ನೀವು ಯಾವ ಮೆಥಡ್ ಲೈಕ್ ಮಾಡ್ತೀರಿ ಆ ಮ್ಯಾಟ್ರ್ ಇರ್ತೈತೆ ರೀ. ನಿಮಗೆ ಯಾವ ಸ್ಟೈಲ್ ಬೇಕೋ ಆ ಸ್ಟೈಲನ್ನು ಅಪ್ಲೈ ಮಾಡ್ಕೊರಿ, ಏನು ತೊಂದರೆ ಇಲ್ಲಲ್ಲ. ಓಕೆ, ನನಗೆ ಹಿಂಗೆ ಅನ್ಸೈತಿ ಹಿಂಗೆ ಬರಿತೀನಿ, ನಿಮ್ಗೆ ಹಂಗೆ ಅನ್ಸಿದ್ರೆ ಹಂಗೆ ಬರೀರಿ, ನಿಮ್ಮ ಇಷ್ಟ. ಅದು ಏನು ಬರೆದ್ರಿ ಎಲ್ಲ ಒಂದೇ. ಏನು ಆಸ್ಪೆಕ್ಟ್ಸ್ ರೀ, ರೋರಿಂಗ್ ಆ್ಯಂಡ್ ಫಾಸ್ಟ್ ರಶಿಂಗ್ ಸ್ಟ್ರೀಮ್ ಸಿಂಪ್ಲಿಫಿಕೇಶನ್ ಮಾಡಿ ಬರ್ದೇನೆ. ಪ್ರೊಸೈಕ್ ಸ್ಟೈಲ್ ನೋಡ್ರಿ, ಅದು ಪೊಯೆಟಿಕ್ ಸ್ಟೈಲ್ ನೋಡ್ಕತ್ತ ನಾ ಪ್ರೊಸೈಕ್ ಸ್ಟೈಲ್. ಸೆಕೆಂಡ್, rolling surf at the edge of the waves. Third, the tender sunshine that leans on the verdant garden. Fourth, the gentle sun. Fifth, heaven lies all over in the splendor of harvest and moonlight. Conclusion. According to Kuyampo, a poet creates heaven on earth by imbibing and spilling the song of nectar. The poet explains the illusion of heaven in this poem. The poet celebrates the power of the poet also. ಭೂಮಿ ಮತ್ತು ಪೋಯೆಟ್ ಏನು ಶಕ್ತಿ ಐತೆ ಅಂದ್ರೆ ಸ್ವರ್ಗನ ಕ್ರಿಯೇಟ್ ಮಾಡುವಂಥ ಶಕ್ತಿ ಪೋಯೆಟ್ಗೆ ಐತಿ. ಹಾ 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 ಅಂತಾರೆ ಅವರು. ಓಕೆ, ಈ ರೀತಿಯಲ್ಲಿ ಆನ್ಸರ್ ಬರ್ದೀನಿ. ನನಗನ್ನಿಸ್ತದ ಫ್ರೆಂಡ್, ಡೆಫಿನೆಟ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗ್ತೈತಿ. ಒಂದು ಅರ್ಧ ತಾಸಿನೊಳಗೆ ನೀವು ಇನ್ನು ಪೋಯಮ್ ತಿಳಿಬೇಕ್ರಿ. ಮೊದಲು ಪೋಯಮ್ ತಿಳಿಬೇಕ್ರಿ, ತಿಳ್ಕೊಂಡು ಸ್ವಲ್ಪ ಕನ್ನಡ ಸಮರಿ ಹಂಗೆ ಹಿಂಗೆಲ್ಲ ನೋಡ್ಕೋರಿ, ಇದನ್ನು ಮಾಡ್ಕೋರಿ, ಕರೆಕ್ಟಾಗಿ ಬರೆದ್ಬಿಡ್ರಿ. ಫುಲ್ ಮಾರ್ಕ್ಸ್ ಯಾವುದೇ ಕ್ವಶನ್ ಕೇಳಿದ್ರೆ ಇದನ್ನು ಬರೆದ್ಬಿಡ್ರಿ. ಓಕೆ, ನೆಕ್ಸ್ಟ್ ಇದೇ ರೀತಿ ಸದ್ಯಕ್ಕೆ ನಾವು ಒಂದು ಏನು ಮಾಡ್ತೀನಿ, ಸಮರಿ ಒಂದು ಅದು
ಹೆಣ್ಣು ವಾರ್ ಓಲ್ಡ್ ಒಂದು ಟು ದ ಫುಡ್ ಫ್ರಾಮ್ ಇಟ್ಸ್ ಚೈಲ್ಡ್ ಸಂಕ್ಷಿಪ್ತ ಬರ್ದಿನ ಅದನ್ನು ಸಂಕ್ಷಿಪ್ತ ಏನು ಕೇಳಿದ್ರು ನಡೀತಿರ್ತದೆ. ಭಾಳ ಆದರೆ ನಿಮಗೆ 3 ಕೊಡಲಾರ್ದೆ 2.5 ಕೊಡ್ಬೋದು ಅಥವಾ 2 ಕೊಡ್ಬೋದು. ಹಂಗೆ ಹಂಗೆ ಬರ್ದೀನಿ. ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಕನ್ಸೈಸ್ ಮಾಡೀನಿ. ಅದೊಂದೆರಡು ಹಾಕಿರ್ತೀನಿ. ಸ್ವಲ್ಪ ನೋಡ್ಕೋರಿ, ನಿಮ್ಗೆ ಯೂಸ್ ಆದ್ರೆ ಯೂಸ್ ಮಾಡ್ಕೋರಿ. ಇಲ್ಲಕ್ಕಂದ್ರೆ ಸಾಧಾರಣ ಹುಡುಗರು ಯೂಸ್ ಆಗ್ತೈತೆ, ವಯಸ್ಸು ಹುಡುಗರಿಗೆ ಅಷ್ಟು ಯೂಸ್ ಆಗೋದಿಲ್ಲ. ಸಾಧಾರಣ ಹುಡುಗರಿಗೆ ಯೂಸ್ ಆಗ್ತದೆ, ಅವ್ರಿಗೆ ಆಗಿ ಅದನ್ನು ಮಾಡಿ ಹಾಕಿರ್ತೀನಿ. ಬೇಕಾದವರೆಲ್ಲ ಉಪಯೋಗ ಮಾಡಿಕೊಡ್ರಿ. ಓಕೆ, ಎಸ್, ಥ್ಯಾಂಕ್ ಯು.